ಜ್ಞಾನಾಮೃತ ಇಂದಿನ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ವಿಷಯ ಆಗಿದೆ 24 ಗಂಟೆ 7 ದಿನ 365 ದಿನಗಳು ಸಹ, ಅಂದರೆ ನಾವೇನು ಬಳಸ್ತೀವಿ 24/7 24/7 ನಿರಂತರ ನಾವು ಖುಷಿಯಾಗಿ ಹೇಗಿರ್ಬೋದು ಅನ್ನೋ ವಿಚಾರದ ಬಗ್ಗೆ ನಾವಿವತ್ತು ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿದೆ ನಮಗೆ ಖುಷಿ ಯಾಕೆ ಬೇಕು ಅಂತ. ನೋಡಿ, ಸಾಮಾನ್ಯವಾಗಿ ನಾವು ಅಂದ್ಕೊಂಡಿದ್ದೀವಿ ನಾವು ಈ ಒಂದು ದೇಹ ಸ್ತ್ರೀ ಪುರುಷ ಅಂತ, ಆದರೆ ಈ ಶರೀರವನ್ನು ನಡೆಸೋ ಒಂದು ಶಕ್ತಿ ಇದೆ. ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳ್ತೀವಿ, ಇಲ್ಲ ಪ್ರಾಣಶಕ್ತಿ ಅಂತ ಹೇಳ್ತೀವಿ, ಚೈತನ್ಯ ಶಕ್ತಿ, ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತೀವಿ. ಸೊ ನಾವೆಲ್ಲರೂ ಆತ್ಮ, ಒಂದು ಆಧ್ಯಾತ್ಮಿಕ ಶಕ್ತಿಯ ಒಂದು ಪುಂಜ ಆಗಿದ್ದೀವಿ, ಹಾಗೂ ಈ ಶರೀರ ಅನ್ನೋದು ನಮಗೆ ಮಾಧ್ಯಮ. ನಾನು ಆತ್ಮ ನನ್ನ ಶಕ್ತಿಯಿಂದ, ನನ್ನ ಪ್ರಕಂಪನಗಳಿಂದ, ನನ್ನ ವಿಚಾರಗಳು, ನನ್ನ ಭಾವನೆಗಳಿಂದ ಈ ಶರೀರದ ಭಿನ್ನ ಭಿನ್ನ ಕರ್ಮೇಂದ್ರಿಯಗಳನ್ನು ನಾನು ನಡೆಸ್ತಾ ಇದ್ದೀನಿ. ನೋಡಿ, ಶರೀರ ಅನ್ನೋದು ಪ್ರಕೃತಿ ದತ್ತ ಒಂದು ಉಪಕರಣ. ಈ ಶರೀರ ಕೆಲಸ ಮಾಡಬೇಕಂದ್ರೆ ನಾವು ನಿರಂತರ ಇದಕ್ಕೆ ಆಹಾರ ಕೊಡಬೇಕು, ನಿರಂತರ ನೀರು ಕೊಡಬೇಕು, ನಿರಂತರ ಆಮ್ಲಜನಕ ಆಕ್ಸಿಜನ್ ಕೊಡಬೇಕು. ಯಾಕೆ ಅನ್ನುವ ಪ್ರಶ್ನೆ ಇಲ್ಲ. ಯಾಕೆ ಇದು ಸರಿಯಾಗಿ ಕಾರ್ಯ ಮಾಡಬೇಕು, ಇದರ ನಿರ್ವಹಣೆ ಆಗಬೇಕು ಅಂದರೆ ನಿರಂತರ ಈ ಮೂರನ್ನು ನಾವು ಒದಗಿಸ್ತಾ ಇರಬೇಕು, ಟೈಮ್ ಟು ಟೈಮ್. ನಮ್ಗೆ ಇಷ್ಟ ಇದೆಯೋ ಇಲ್ವೋ, ಆವಾಗಲೇ ಇದು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಹಾಗೆಯೇ ಈ ಶರೀರವನ್ನು ನಡೆಸುವ ಒಂದು ಶಕ್ತಿ, ನಾವೇನು ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತೀವಿ, ಆ ಶಕ್ತಿನೂ ಕಾರ್ಯ ಮಾಡ್ತಾ ಇದೆ. ಯೋಚಿಸೋದು, ಅರ್ಥ ಮಾಡ್ಕೊಳ್ಳೋದು, ಅನುಭವ ಮಾಡೋದು, ನೆನಪು ಮಾಡೋದು, ವಿಶ್ಲೇಷಣೆ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ನಿರ್ಣಯ ಮಾಡೋದು, ಎಷ್ಟೊಂದು ಕಾರ್ಯಗಳನ್ನು ಒಳಗಡಿರುವ ಕಣ್ಣಿಗೆ ಕಾಣದ ಅಗೋಚರ ಶಕ್ತಿ ಮಾಡ್ತಾ ಇದೆ. ಅದಕ್ಕೂ ಎನರ್ಜಿ ಬೇಕಲ್ಲ ಈ ಕಾರ್ಯ ಮಾಡಲಿಕ್ಕೆ. ಸೊ ಆತ್ಮ ಒಳಗಡಿರುವ ಆ ಶಕ್ತಿಗೆ ಹೇಗೆ ನಾವು ಶರೀರಕ್ಕೆ ಆಹಾರ ಸಮಯಾನುಸಾರ ಒದಗಿಸ್ತಾ ಇರ್ತೀವೋ, ಹಾಗೆ ಖುಷಿ ಅನ್ನುವ ಆಹಾರ, ಖುಷಿ ಅನ್ನುವ ಒಂದು ಪೌಷ್ಟಿಕಾಂಶ ಆತ್ಮನಿಗೆ ನಿರಂತರ ನಾವು ಒದಗಿಸ್ಬೇಕಾಗುತ್ತೆ. ಪ್ರೀತಿ ಎನ್ನುವ ನೀರು, ಶಾಂತಿ ಎನ್ನುವ ಆಕ್ಸಿಜನ್ ನಿರಂತರ ನಾವು ಒದಗಿಸ್ತಾ ಇದ್ದಾಗ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಮೆಮರಿ ಎಲ್ಲನೂ ಚೆನ್ನಾಗಿ ಕೆಲಸ ಮಾಡ್ತಿರುತ್ತೆ. ಇಲ್ಲಾಂದರೆ ನಾವೇನು ಹೇಳ್ತೀವಿ, ಯಾಕೋ ಅರ್ಥ ಆಗ್ತಿಲ್ಲ, ಯಾಕೋ ಮರ್ತೋಗ್ತಿದೆ, ಯಾಕೋ ಮೂಡ್ ಸರಿ ಇಲ್ಲ. ಇದಕ್ಕೆ ಕಾರಣ ಏನು? ನಾನು ಆತ್ಮ, ನನಗಾಗಿ ಏನು ನಾನು ಒದಗಿಸಬೇಕು ಮೂಲಭೂತ ಅವಶ್ಯಕತೆಗಳು, ಶಾಂತಿ, ಪ್ರೀತಿ, ಖುಷಿ, ಅದನ್ನು ನಾವು ನಿರಂತರ ಒದಗಿಸ್ತಾ ಇಲ್ಲ. ಹಾಗಾದರೆ ಅದನ್ನು ಎಲ್ಲಿಂದ ಪಡ್ಕೋಬೋದು? ಅದನ್ನು ಹೇಗೆ ನಾವು ನಮ್ಮಲ್ಲಿ ಚಾರ್ಜ್ ಮಾಡ್ಬೋದು? ಅದರ ಒಂದು ಮೂಲಗಳು ಯಾವುದು? ಅದನ್ನು ನಾವೀಗ ತಿಳ್ಕೊಳ್ಳೋಣ. ಇವತ್ತಿನ ವಿಷಯದ ಅಡಿಯಲ್ಲಿ ವಿಶೇಷವಾಗಿ ನಾವಿವತ್ತು ಖುಷಿಯನ್ನು ನಾವು ಹೇಗೆ ಪಡ್ಕೋಬೋದು, ಖುಷಿ ಅನ್ನುವ ಒಂದು ಪೌಷ್ಟಿಕಾಂಶವನ್ನು ಆತ್ಮನಿಗೆ ನಾವು ನಿರಂತರ ಹೇಗೆ ಒದಗಿಸ್ಬೋದು, ಅದರ ಬಗ್ಗೆ ಸ್ವಲ್ಪ ವಿಚಾರ ವಿಶ್ಲೇಷಣೆ ಮಾಡೋಣ. ಹೇಳ್ತೀವಿ ನೋಡಿ, ಎಲ್ಲಿ ಹೋದ್ರು ಎಲ್ಲ ಇದೆ, ಖುಷಿ ಇಲ್ಲ. ಖುಷಿ ಬೇಕು, ಗುಡಿಸ್ಲಿದ್ರು ಖುಷಿ ಬೇಕು, ನಾವು ಹೇಳ್ತಾ ಇರ್ತೀವಿ. ಯಾಕೆ? ಖಾಲಿಯಾಗಿದೆ. ಒಳಗಡೆ ನೀರು ಖಾಲಿ ಆದರೆ ಶರೀರದಲ್ಲಿ ನೀರು ಬೇಕು ಅಂತೀವಿ, ಊಟ ಖಾಲಿ ಆದರೆ ಊಟ ಬೇಕು ಅಂತೀವಿ. ಅದೇ ರೀತಿ ಆತ್ಮನ ಒಳಗಡೆ ಖುಷಿ ಖಾಲಿಯಾಗಿದೆ, ಅದಕ್ಕೆ ಖುಷಿ ಬೇಕು. ಎಲ್ಲಿ ಸಿಗತ್ತೆ? ಹುಡುಕ್ತಾ ಇದ್ದೀವಿ. ಸೊ ಇವತ್ತು ನಾವು ಖುಷಿಯನ್ನು ಎಲ್ಲಿಂದ ಅನುಭವ ಮಾಡ್ತಾ ಇದ್ದೀವಿ? ನಮಗೆ ಇಷ್ಟವಾದ ತಿಂಡಿ ತಿನಿಸುಗಳು, ಅಡುಗೆಗಳು. ಇವತ್ತು ನನ್ನ ಫೇವ್ರೇಟ್ ಡಿಶ್, ನನಗೆ ಇದು ಫೇವ್ರೇಟ್.
ಈ ಒಬ್ಬಟ್ಟ, ಗುಲಾಬ್ ಜಾಮೂನ, ಪಕೋಡನೋ ಏನೋ ಒಂದು. ನನಗಿದು ತುಂಬ ಇಷ್ಟ. ಯಾಕಿಷ್ಟ? ಅದನ್ನು ತಿಂದರೆ ನನಗೆ ಖುಷಿ ಆಗುತ್ತೆ. ನಾವು ಪದೇ ಪದೇ ಅದನ್ನೇ ತಿಂತಾ ಇರ್ತೀವಿ. ಇಲ್ಲ ಕೆಲವೊಂದು ಸ್ಥಾನಗಳು ನಮಗೆ ಅಲ್ಲಿ ಹೋಗಿದ್ರೆ ತುಂಬ ಖುಷಿ ಸಿಗತ್ತೆ. ಮತ್ತೆ ಮತ್ತೆ ಆ ಸ್ಥಾನಗಳನ್ನು ಭೇಟಿ ಮಾಡ್ತಾ ಇರ್ತೀವಿ. ಏನೋ ಒಂದು ಜ್ಯೂಸ್, ಪಾನೀಯಗಳು, ಇದು ನನಗೆ ತುಂಬ ಇಷ್ಟ, ಇದು ನನಗೆ ಖುಷಿ ಕೊಡುತ್ತೆ, ಮತ್ತೆ ಮತ್ತೆ ಅದನ್ನು ಕುಡಿತಾ ಇರ್ತೀವಿ. ಯಾವುದೋ ಒಂದು ಹಾಡು, ಯಾರ್ದೋ ಒಬ್ರದ್ದು ಭಾಷಣ, ಯಾರ್ದೋ ಒಬ್ರದ್ದು ಮಾತು ಕೇಳಿದರೆ ನಮಗೆ ಖುಷಿ ಕೊಡುತ್ತೆ, ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ. ಯಾವುದೋ ಒಂದು ಬುಕ್ಕು, ಬರವಣಿಗೆ ಓದಿದರೆ ನಮಗೆ ಖುಷಿ ಕೊಡುತ್ತೆ, ಮತ್ತೆ ಮತ್ತೆ ಓದ್ತಾ ಇರ್ತೀವಿ. ಯಾವುದೋ ಒಂದು ಮೂವಿನೋ, ಸೀರಿಯಲ್ಲೋ, ವಿಡಿಯೋನೋ ನೋಡಿದರೆ ನನಗೆ ಖುಷಿ ಕೊಡುತ್ತೆ, ಮತ್ತೆ ಮತ್ತೆ ನೋಡ್ತಾ ಇರ್ತೀವಿ. ಇದಕ್ಕೆ ಹೇಳ್ತೀವಿ ಇಂದ್ರಿಯ ಸುಖ ಅಂತ. ನೋಡೋದ್ರಿಂದ, ಕೇಳೋದ್ರಿಂದ, ತಿನ್ನೋದ್ರಿಂದ, ಕುಡಿಯೋದ್ರಿಂದ, ಬರವಣಿಗೆಯನ್ನು ಓದೋದ್ರಿಂದ ನನಗೆ ಸಿಕ್ಕುವ ಈ ಒಂದು ಖುಷಿ, ಇದನ್ನು ನಾವು ಇಂದ್ರಿಯ ಸುಖ ಅಂತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ವೆರೈಟಿ ಮಾಡಿ ಡಾಕ್ಟರ್ಸ್ ಹೇಳ್ತಿರ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಶರೀರ ಇದರಿಂದ ಕೆಡತ್ತೆ ಅಂತ ಹೇಳಿದ್ರು ನಾವು ಅದನ್ನು ತಿಂತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಕುಡಿತಾ ಇರ್ತೀವಿ. ಕಾರಣ ಏನು? ನನಗೆ ಖುಷಿ ಬೇಕು. ಅದರ ಮುಖಾಂತರ ನಾನು ಖುಷಿಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಎಸ್, ಇಡೀ ಜಗತ್ತು ಈ ಖುಷಿಗಾಗಿ ಈ ಇಂದ್ರಿಯ ಸುಖದ ಹಿಂದೆ ಓಡ್ತಾ ಇದೆ. ನನಗೆ ಖುಷಿ ಬೇಕು ಅಂತ ಈ ಇಂದ್ರಿಯ ಸುಖದಿಂದ ನಾನು ಪಡ್ಕೊಳ್ಳುವ ಒಂದು ಮೂಲಗಳೇನಿದೆ, ಅದು ಪಡ್ಕೊಳ್ಳಿಕ್ಕೆ ನನಗೆ ಅಷ್ಟು ಸುಲಭವಾದ ಮಾರ್ಗ ಇಲ್ಲದೆ ಇದ್ದಾಗ ಕೆಟ್ಟ ಕೆಲಸ, ಪಾಪಕರ್ಮ ಮಾಡೋನು ಸಹ ನಾವು ಪಡ್ಕೊಳ್ಳಿಕ್ಕೆ ಅದನ್ನು ಪ್ರಯತ್ನ ಪಡ್ಬೋದು. ಆದರೆ ಇದು ತಾತ್ಕಾಲಿಕ ಸಮಾಧಾನ, ಟೆಂಪ್ರರಿ ಸೊಲ್ಯೂಷನ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ನಮಗೆ ತುಂಬ ಇಷ್ಟ ಅಂತ ನಾವು ಡೈಲಿ ಅದನ್ನೇ ತಿಂತಾ ಇದ್ದರೆ 1-2 ದಿನ, 3 ದಿನ, 4ನೇ ದಿನ ಏನಾಗ್ಬಿಡುತ್ತೆ, ನಮಗೆ ಅದು ಖುಷಿ ಕೊಡಲ್ಲ. ಯಾವುದೇ ಹಾಡು ಮತ್ತೆ ಮತ್ತೆ ಕೇಳ್ತಾ ಇದ್ದರೆ ಸ್ವಲ್ಪ ನಂತರ ಅದು ನಮಗೆ ಬೇಜಾರಾಗ್ಬಿಡುತ್ತೆ. ಬೇರೆದು ಕೇಳೋಣ, ಬೇರೆದು ನೋಡೋಣ, ಬೇರೆ ತಿನ್ನೋಣ. ಯಾಕಂದರೆ ಇದೆಲ್ಲ ಮೂಲಗಳೇನಿದೆ, ಇಂದ್ರಿಯ ಸುಖದ ಮೂಲಗಳು, ಇದೆಲ್ಲ ತಾತ್ಕಾಲಿಕ ಸಮಾಧಾನ. ಅದಕ್ಕಾಗಿ ಮನುಷ್ಯ ಜೀವನದುದ್ದಕ್ಕೂ ನನಗೆ ಖುಷಿ ಬೇಕು, ಖುಷಿ ಬೇಕು, ಖುಷಿ ಬೇಕು ಅಂತ ಚೇಂಜ್ ಮಾಡ್ತಾನೆ ಇರ್ತಾನೆ. ಜಾಗ ಚೇಂಜ್ ಮಾಡ್ತಾನೆ, ತನ್ನ ಉಡುಪುಗಳನ್ನು ಚೇಂಜ್ ಮಾಡ್ತಾನೆ, ತನ್ನ ಆಹಾರ ವಿಹಾರಗಳನ್ನು ಚೇಂಜ್ ಮಾಡ್ತಾನೆ. ಎಲ್ಲನೂ ಚೇಂಜ್ ಮಾಡ್ತಾಯಿದ್ರು ಕೊನೆಯವರೆಗೂ ಆ ಹುಡುಕಾಟ ನಡೀತಾನೆ ಇರುತ್ತೆ ಹೊರತು, ನಾನಿನ್ನು ಹುಡುಕಾಡೋದು, ಅಲೆದಾಡೋ ಅವಶ್ಯಕತೆ ಇಲ್ಲ, ನನಗೆ ಶಾಶ್ವತವಾದ ಖುಷಿ ಸಿಕ್ಕಿದೆ ಅನ್ನೋ ಒಂದು ಮಾತು ತುಂಬ ಕಡಿಮೆ ನಮಗೆ ಕೇಳಿ ಬರುತ್ತೆ. ಹಾಗಾದರೆ ಸದಾಕಾಲದ ಸುಖ ಇಲ್ಲ ಖುಷಿ, ಶಾಶ್ವತ ಖುಷಿ, ಇಂದಿನಿಂದ ನನ್ನ ಕೊನೆಯುಸಿರಿರೋವರೆಗೂ ನನಗೆ ಖುಷಿಯ ಕೊರತೆನೇ ಇಲ್ಲ, ಬೇಕಾದಷ್ಟಿದೆ. ಆ ರೀತಿಯ ಒಂದು ಮೂಲವನ್ನು ನಾನು ಇವತ್ತು ಹುಡುಕಬೇಕಾಗತ್ತೆ. ಎಲ್ಲಿದೆ? ಅಲ್ಲಿಂದ ನಾವು ನಿರಂತರ ಖುಷಿಯನ್ನು ತುಂಬಿಸ್ಕೊಳ್ತಾ ಇರೋಣ, ಖುಷಿಯನ್ನು ಕೊಡ್ತಾ ಹೋಗೋಣ. ಇದೇ ದೊಡ್ಡ ಪುಣ್ಯದ ಕಾರ್ಯ ಆಗಿದೆ. ಹೇಗೆ ನೋಡಿ, ಉದಾಹರಣೆ, ಪ್ರಕೃತಿಯಲ್ಲಿ ಶರೀರಕ್ಕೆ ನೀರು ಬೇಕು. ಆ ನೀರಿಗಾಗಿ ನಮ್ಮ ಮನೆಯಲ್ಲಿ ಒಂದು ಬಾವಿ ಇರುತ್ತೆ, ಇಲ್ಲ ಕೆರೆ ಇರುತ್ತೆ, ನದಿ ಇರುತ್ತೆ. ಆದರೆ ಅದೆಲ್ಲ ತಾತ್ಕಾಲಿಕ ಮೂಲಗಳು. ನಮ್ಮನೆ ಸಂಪಾದರೆ 1 ವಾರದಲ್ಲಿ ಖಾಲಿ ಆಗುತ್ತೆ. ಕೆರೆ ಆದರೆ ಒಂದು 6 ತಿಂಗಳ ನಂತರ ನನಗೆ ನೀರು ಸಿಗಲ್ಲ. ನದಿ ಆದರೆ ಒಂದು 8-9 ತಿಂಗಳು ಬರ್ಬೋದು, ಆಮೇಲೆ ನೀರು ಖಾಲಿ ಆಗ್ಬೋದು. ಆದರೆ ಸದಾ ಕಾಲದ ನಿರಂತರ ನೀರನ್ನು ಒದಗಿಸುವ ಒಂದು ಸಾಮರ್ಥ್ಯ ಯಾವುದರಲ್ಲಿದೆ? ಸಾಗರನಲ್ಲಿದೆ. ಸಾಗರ ನೀರು ಆವಿಯಾಗಿ, ಮೋಡವಾಗಿ, ಮಳೆ ಸುರಿಸಿ ವಿಶ್ವದ ಎಲ್ಲ ಆತ್ಮಗಳಿಗೂ ಸದಾಕಾಲ ನೀರನ್ನು ನೀಡ್ತಾ ಇದೆ, ಪೂರೈಸ್ತಾ ಇದೆ. ಆದರೆ ನಾವೆಂದೂ ಕೇಳಲಿಲ್ಲ ಸಾಗರದ ನೀರು ಖಾಲಿ ಆಯಿತು, ಪ್ರಪಂಚದಲ್ಲಿ ನೀರೇ ಇಲ್ಲ ಅನ್ನುವ ಒಂದು ಸಮಾಚಾರ ನಾವೆಲ್ಲೂ ಕೇಳಲಿಲ್ಲ. ಯಾಕಂದರೆ ಸಾಗರ ಅನ್ನೋದು ಅನ್ಲಿಮಿಟೆಡ್ ಸೋರ್ಸ್, ನಿರಂತರ ನೀರನ್ನು ಒದಗಿಸುವ ಒಂದು ಮೂಲ ಆಗಿದೆ.
ಅದೇ ರೀತಿ ನಿರಂತರ ಬೆಳಕನ್ನು ಕೊಡುವ ಮೂಲ ಸೂರ್ಯ ಆಗಿದ್ದಾನೆ. ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಶಾಶ್ವತ ಮೂಲಗಳಿದೆ, ಶಾಶ್ವತ ಸಂಪನ್ಮೂಲಗಳು ನಮಗೆ ಇವೆಲ್ಲದರ ಮುಖಾಂತರ ಸಿಗ್ತಾ ಇದೆ. ಅದೇ ರೀತಿ ಶಾಶ್ವತ ಖುಷಿ ಯಾರಿಂದ ನಾನು ಪಡ್ಕೋಬೋದು? ಈಗ ನಾವೆಲ್ಲ ಕೆಲವರಿಗೆ ಖುಷಿ ಕೊಡ್ತೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು, ನಮ್ಮ ಅಪ್ಪ ಅಮ್ಮ, ನಮ್ಮ ಫ್ರೆಂಡ್ಸು ಅವರೆಲ್ಲ ನಮಗೆ ಖುಷಿ ಕೊಡ್ತಿದ್ದಾರೆ. ಆದರೆ ಅದೆಲ್ಲ ತಾತ್ಕಾಲಿಕ ಮೂಲಗಳು, ಟೆಂಪರರಿ ರಿಸೋರ್ಸಸ್ ಅಂತ ಹೇಳ್ಬೋದು. ಸ್ವಲ್ಪ ದಿನ ಅವ್ರ ಹತ್ರ ಮಾತಾಡಿದರೆ ಖುಷಿ ಇರುತ್ತೆ, ಅವ್ರ ಜೊತೆ ಇದ್ದರೆ ಖುಷಿ ಇರುತ್ತೆ, ಅವ್ರ ಜೊತೆ ಕೆಲಸ ಮಾಡಿದರೆ ಖುಷಿ ಇರುತ್ತೆ, ಆಮೇಲೆ ಖುಷಿ ಕಡಿಮೆ ಆಯಿತು. ಆದರೆ ಸದಾ ಕಾಲ ನಮಗೆ ಖುಷಿ ಕೊಡುವ ಒಂದು ಆಧಾರ ಈ ವಿಶ್ವದಲ್ಲಿ ಒಂದು ಪರಮಶಕ್ತಿ, ಪರಮಾತ್ಮ ಇದ್ದಾರೆ. ಅವರನ್ನು ನಾನು ಆಧಾರವಾಗಿಟ್ಕೊಂಡ್ರೆ ನನ್ನ ಜೀವನದಲ್ಲಿ ನಿರಂತರ ಖುಷಿ ಅನ್ನೋದು ಪೂರೈಕೆ ಆಗ್ತಾ ಇರತ್ತೆ. ಆವಾಗ ನಾನು ಖುಷಿ ಬೇಕು ಅನ್ನುವ ಅಲ್ದಾಡೋದು, ಹುಡುಕಾಡೋದು, ಚಿಂತೆ ಪಡುವ ಒಂದು ಪ್ರಮೇಯ ನಮ್ಮ ಜೀವನದಿಂದ ಹೊರಟೋಗುತ್ತೆ. ಇದು ಸದಾಕಾಲದ ಸಮಾಧಾನ. ಆ ಪರಮಾತ್ಮ ಯಾರು? ಖುಷಿಯ ಸಾಗರ ಅಂತ ನಾವು ಅವರಿಗೆ, ಇಲ್ಲ ಸುಖದ ಸಾಗರ ಅಂತ ಮಹಿಮೆ ಮಾಡ್ತೀವಿ. ಪರಮಾತ್ಮ ನಮ್ಗೆ ಹೇಳ್ತಾರೆ, ನಿರಂತರ ನಿನ್ನ ಜೀವನದಲ್ಲಿ ಖುಷಿ ಇರಬೇಕಂದ್ರೆ ನೀನು ಈ ತಾತ್ಕಾಲಿಕ ಆಧಾರಗಳನ್ನು ಬಿಟ್ಟು ಸದಾ ಕಾಲದ ಆಧಾರ ಅಂದರೆ ನಾನು ಯೋಚನೆ ಮಾಡೋದ್ರಿಂದ ನನಗೆ ಖುಷಿ ಆಗುತ್ತೆ, ಇದನ್ನು ನೀನು ಕಲಿ. ಆ ರೀತಿ ಯೋಚನೆ ಮಾಡು. ಆ ಯೋಚನೆಗಳಿಂದ ನಿನಗೆ ಖುಷಿ ಅನ್ನುವ ಒಂದು ಅನುಭವ ಆಗ್ತಾ ಹೋಗ್ಬೇಕು. ನಿರಂತರ ಖುಷಿ ಕೊಡುವ ವಿಚಾರಗಳು ನನ್ನ ಜೀವನದಲ್ಲಿ ನಾನು ಅಭ್ಯಾಸ ಮಾಡ್ತಾ ಹೋದರೆ ನನ್ನ ಜೀವನ ಯಾವಾಗಲೂ ಖುಷಿಯಿಂದ ತುಂಬಿರುತ್ತೆ. ನನ್ನ ಮುಖದಲ್ಲಿ ಸದಾಕಾಲದ ಮುಗುಳ್ನಗು ಅರಳಿರುತ್ತೆ. ಹಾಗಾದರೆ ನಿರಂತರ ಖುಷಿಗಾಗಿ ನಾನು ನನ್ನ ವಿಚಾರಗಳ ಮೇಲೆ ಆಧಾರಿತ ಆದರೆ ನಿರಂತರ ಖುಷಿಯ ಒಂದು ವಿಚಾರಗಳು ಯಾವುದು? ಅದನ್ನು ವರ್ಗೀಕರಣ ಮಾಡಬೇಕು. ಅದೇ ವಿಚಾರಗಳನ್ನ ಮತ್ತೆ ಮತ್ತೆ ನೆನಪು ಮಾಡಬೇಕು. ಇದು ಒಂದು ಬಗೆಯ ಮೆಡಿಟೇಷನ್, ಇಲ್ಲ ಯೋಗ ಅಂತಲೇ ನಾವು ಹೇಳ್ಬೋದು, ರಾಜಯೋಗ ಅಂತಲೂ ಹೇಳ್ತೀವಿ. ಇದಕ್ಕೆ ನಮ್ಗೆ ಯಾವಾಗ ಖುಷಿ ಸಿಗತ್ತೆ? ಉದಾಹರಣೆಗೆ ಒಂದು 5 ನಿಮಿಷ ಶಾಂತಿಯಿಂದ ಕುತ್ಕೊಂಡು ಬೇರೆಲ್ಲ ವಿಚಾರಗಳಿಂದ ನಿಮ್ಮ ಮನಸ್ಸನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಗೇನೇನು ಪ್ರಾಪ್ತಿಗಳು ಸಿಕ್ಕಿದೆ, ಒಳ್ಳೆ ಆರೋಗ್ಯ ಇರ್ಬೋದು, ಒಳ್ಳೆ ಪರಿವಾರ ಇರ್ಬೋದು, ಒಳ್ಳೆ ವಾತಾವರಣ ಇರ್ಬೋದು, ಒಳ್ಳೆ ಎಜುಕೇಷನ್ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೇದು ಸಿಕ್ಕಿದೆ ಅದನ್ನು ಲಿಸ್ಟ್ ಮಾಡಿ, ನೆನಪು ಮಾಡಿ. 1 2 3 4 5 6 7 8 10 ಎಷ್ಟು ನೀವು ನನ್ನ ಜೀವನದಲ್ಲಿ ನನಗೆ ಇದು ಸಿಕ್ಕಿದೆ, ಇದು ಸಿಕ್ಕಿದೆ, ಇದು ಸಿಕ್ಕಿದೆ, ಇದು ಸಿಕ್ಕಿದೆ, ಈ ರೀತಿಯ ವಿಚಾರಗಳನ್ನು ಒಂದು 5 ನಿಮಿಷ ಮಾಡ್ತಾ ಹೋಗಿ ನಮಗೆ ಆ ಅಗಾಧವಾದ ಖುಷಿ ಅನುಭವ ಆಗುತ್ತೆ. ಅದು ಚಿಕ್ಕ ಚಿಕ್ಕದು ಇರ್ಬೋದು, ಆ ರೀತಿಯೆಲ್ಲ ದೊಡ್ಡ ದೊಡ್ಡ ಪ್ರಾಪ್ತಿಗಳು ಸಿಕ್ಕಿದೆ ಅಂತಲ್ಲ, ಚಿಕ್ಕ ಪುಟ್ಟ ಪ್ರಾಪ್ತಿಗಳು ಸಹ ಇರ್ಬೋದು. ಆದರೆ ಆ ಪ್ರಾಪ್ತಿಗಳನ್ನು ನಾವು ಯಾವ್ಯಾವಾಗ ನೆನೆಸ್ಕೊಳ್ತೀವೋ ಆವಾಗೆಲ್ಲ ನಮಗೆ ಖುಷಿ ಆಗ್ತಾ ಇರುತ್ತೆ. ಇದು ಒಂದು ಯುಕ್ತಿ. ಸದಾ ಕಾಲದ ಒಂದು ಖುಷಿಗಾಗಿ ನಾವು ಅನುಸರಿಸುವ ಒಂದು ಉಪಾಯ ಅಂದರೆ ನನ್ನ ಜೀವನದಲ್ಲಿ ನನಗೆ ಏನೇನು ಸಿಕ್ಕಿದೆ ಅದರ ಬಗ್ಗೆ ನೀವು ವಿಚಾರ ಮಾಡಿ. ಎರಡನೇದು, ಹೆಮ್ಮೆ ಪಡಬೇಕು. ನನ್ನ ಜೀವನದಲ್ಲಿ ಏನೇನು ನಾನು ಸಾಧನೆ ಮಾಡಿದ್ದೀನಿ, ಭಲೆ ಅದು ದೊಡ್ಡ ದೊಡ್ಡ ಸಾಧನೆ ಅಲ್ಲದೆ ಇರಬಹುದು, ಅದು ಚಿಕ್ಕ ಪುಟ್ಟ ಸಾಧನೆಗಳು, ಏನೇನು ಮಾಡಿದ್ದೀನಿ ಅದರ ಬಗ್ಗೆ ಹೆಮ್ಮೆ ಪಡಿ. ಬೇರೆಯವರೇನು ಚಿಕ್ಕ ಚಿಕ್ಕ ಸಾಧನೆ ಮಾಡಿದಾರೋ ಅದರ ಬಗ್ಗೆ ಹೆಮ್ಮೆ ಪಡಿ. ಆ ಒಂದು ಹೆಮ್ಮೆ ಪಡೋದೇನಿದೆ ಸ್ವಾಭಿಮಾನ ಅಂತ ಹೇಳ್ತೀವಿ.
ಇಲ್ಲ ಶುದ್ಧ ಅಭಿಮಾನ ಅಂತ ಹೇಳ್ತೀವಿ. ಎಷ್ಟು ನಾನು ನನ್ನ ಬಗ್ಗೆ ಹೆಮ್ಮೆ ಪಡ್ತಾ ಹೋಗ್ತೀನಿ, ನನ್ನ ಪರಿವಾರ, ನನ್ನ ದೇಶ, ನನ್ನ ಒಂದು ಪ್ರಕೃತಿ, ನನ್ನ ಒಂದು ವಿಶ್ವ, ಹಾಗೂ ನನಗೆ ಸರ್ವಸ್ವವಾದ ಪರಮಾತ್ಮನ ಬಗ್ಗೆ ನಾನು ಎಷ್ಟು ಹೆಮ್ಮೆ ಪಡ್ತಾ ಹೋಗ್ತೀನಿ, ಅಷ್ಟು ನನ್ನ ಜೀವನದಲ್ಲಿ ಖುಷಿ ಹೆಚ್ಚುತ್ತಾ ಹೋಗುತ್ತೆ. ಮೂರನೇದು ಮಹಿಮೆ, ಹೊಗಳಿಕೆ. ನಾವೇನೇ ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಫಸ್ಟು ನಾನು ನನ್ನನ್ನು ಹೊಗಳಬೇಕು. ಅನ್ಯರು ಒಳ್ಳೆ ಕಾರ್ಯ ಮಾಡಿದ್ರೆ ಅವ್ರಿಗೆ ಹೊಗಳಿ. ಒಂದು ಒಳ್ಳೆ ಹಾಡು ಹೇಳಿದ್ರು ಹೊಗಳಿ, ಒಂದು ಒಳ್ಳೆ ರಂಗೋಲಿ ಹಾಕಿದ್ರು ಹೊಗಳಿ, ಒಂದು ಚಿಕ್ಕ ಮಗು ಒಂದು ಹಕ್ಕಿ ಡ್ರಾಯಿಂಗ್ ಮಾಡ್ತು ಪೆನ್ಸಿಲಲ್ಲಿ ಹೊಗಳಿ. ಎಷ್ಟು ನಮ್ಮನ್ನು ಹೊಗಳ್ತೀವೋ, ಅನ್ಯರನ್ನು ಹೊಗಳ್ತೀವೋ, ಅಷ್ಟು ನನ್ನ ಜೀವನದ ಖುಷಿ ಹೆಚ್ಚುತ್ತಾ ಹೋಗುತ್ತೆ. ಕೊನೆಯದಾಗಿ ಪರಮಶಕ್ತಿ ಪರಮಾತ್ಮ ಏನಿದಾರೋ ಆ ಪ್ರಭುವಿನ ಗುಣಗಾನ ನಾವೆಷ್ಟು ಮಾಡ್ತೀವೋ, ಅವರನ್ನೆಷ್ಟು ಹೊಗಳ್ತೀವೋ, ಅಷ್ಟು ನನ್ನ ಖುಷಿ 100,000,00,000 ಪಟ್ಟು ಬೆಳೀತಾ ಹೋಗುತ್ತೆ. ಖುಷಿ ಎಷ್ಟು ಇರುತ್ತೋ ಅಷ್ಟು ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಪಾರಿವಾರಿಕ ಆರೋಗ್ಯ, ವೃತ್ತಿಪರ ಆರೋಗ್ಯ, ಸರ್ವಾಂಗೀಣ ವಿಕಾಸ ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಪ್ರಭುವಿನ ಗುಣಗಾನ ಮಾಡ್ತಾ ನಿಮ್ಮ ಜೀವನವನ್ನು ಸಂತಸದಿಂದ ಸಫಲವಾಗಿ ನಡೆಸ್ತಾ ಹೋಗಿ. ಇದು ನಮ್ಮ ಶುಭ ಹಾರೈಕೆ. ಈ ರೀತಿ ಈ ಕೆಲವೊಂದು ವಿಚಾರಗಳಿಗೆ ನಾನು ವಿರಾಮ ಬಿಡ್ತಾ ತಮ್ಮೆಲ್ಲರಿಗೆ ನಮಸ್ಕಾರ. ಓಂ ಶಾಂತಿ.